ನೋಡಿ ವೀಕ್ಷಕರೇ, ಪ್ರಭು ಶ್ರೀರಾಮಚಂದ್ರರು ಮತ್ತೆ ಲಕ್ಷ್ಮಣರು ಈ ಶಬರಿ ಆಶ್ರಮಕ್ಕೆ ಬರ್ತಾರೆ. ಕಾಯ್ಕೊಂಡಿರ್ತಕ್ಕಂಥ ಶಬರಿ ಮಾತೆ ಆದರದಿಂದ ಸ್ವಾಗತಿಸಿ ಪ್ರಭು ಶ್ರೀರಾಮಚಂದ್ರರಿಗೆ ಹೇಳ್ತಾರೆ, ಪಕ್ಕದಲ್ಲೇ ನನ್ನ ಗುರುದೇವ ಅಂದ್ರೆ ಮಾತಂಗ ಮಹರ್ಷಿಗಳು ಸರ್ವ ತೀರ್ಥವನ್ನು ತಂದು ಇಲ್ಲಿ ಸ್ನಾನ ಮಾಡ್ತಾ ಇದ್ರು. ಆ ಒಂದು ಜಾಗ ಇದೆ, ಅದೊಂದು ಪಂಪ ಸರೋವರನೂ ಇದೆ. ನೀವು ಅಲ್ಲಿ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿ ಬನ್ನಿ, ನಿಮಗಾಗಿ ಭೋಜನ ಸಿದ್ಧ ಇದೆ ಅಂತ ಹೇಳ್ತಾರೆ. ಆ ಒಂದು ಪಂಪ ಸರೋವರ ಅಥವಾ ಸರ್ವ ತೀರ್ಥ ಇರ್ತಕ್ಕಂಥ ಜಾಗ ನೋಡೋಕೆ ಹೋಗೋಣ ಬನ್ನಿ ನನ್ನ ಪ್ರೀತಿಯ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇವಾಗ ಏನು ನೋಡ್ತಾ ಇದ್ವಲ್ಲ, ಹುಡುಗರು ಆನಂದವಾಗಿ ಸಮಯ ಕಳೀತಿದ್ದಾರಲ್ಲ, ಇದೇ ದಲ್ಲಿ ಪ್ರಭು ಶ್ರೀರಾಮಚಂದ್ರರು ಅಂದ್ರೆ ಮಾತಂಗ ಮಹರ್ಷಿಗಳು ಅಂದು ತಾವು ಸ್ನಾನ ಮಾಡೋದಕ್ಕೋಸ್ಕರ ಸರ್ವತೀರ್ಥವನ್ನು ತಂದು ಇಲ್ಲಿ ಮಾಡಿರ್ತಾರೆ. ಆ ಜಾಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ನಿಂದು ಎದ್ದಿರ್ತಾರೆ. ಆ ಒಂದು ಸ್ಥಳನ ನಾವು ಇವಾಗ ಕಣ್ತುಂಬ್ಕೊಂಡು ನೋಡ್ತಾ ಇರ್ತೀವಿ. ಇಲ್ಲಿ ಸ್ನಾನ ಮಾಡಿ ಇದೇ ಪಕ್ಕದಲ್ಲಿ ಪ್ರಭು ಶ್ರೀರಾಮಚಂದ್ರರು ತಮ್ಮ ಪೂಜೆಯನ್ನು ಸಲ್ಲಿಸಕ್ಕೋಸ್ಕರ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಲಿಂಗ ಇಂದಿಗೂ ಸಹ ಇದು ಶಾಶ್ವತವಾಗಿ ನಮಗೆ ಕಾಣಿಸ್ತಾ ಇದೆ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗಿ ನೋಡೋಣ. ರಾಮಲಿಂಗೇಶ್ವರ ಮಂದಿರ ಅಂತ ಇದೆ. ಪ್ರಭು ಶ್ರೀರಾಮಚಂದ್ರರೇ ಇದನ್ನು ಮಾಡಿರ್ತಕ್ಕಂಥ ಜಾಗ. ಒಳಗಡೆ ಹೋಗೋಕೆ ಅವಕಾಶ ಇದೆ, ಒಳಗಡೆ ನೋಡೋಣ ಬನ್ನಿ. ಇದೆ ಪ್ರಭು ಶ್ರೀರಾಮಚಂದ್ರರು ನಿರ್ಮಾಣ ಮಾಡಿರತಕ್ಕಂಥ ರಾಮಲಿಂಗೇಶ್ವರ. ನಿಮಗೆ ಕಾಣಿಸ್ತಾ ಇರ್ಬೋದು, ಜನಿವಾರ ಕೂಡ ಹಾಕಿಟ್ಟಿದ್ದಾರೆ. ಅವತ್ತು ಇಲ್ಲಿ ಧ್ಯಾನ ಮಗ್ನರಾದಂತಹ ರಾಮ ಪಕ್ಕದ ಕೊಳದಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದು ಧ್ಯಾನಿಸ್ತಾರೆ. ನಿಮ್ಗೆ ಇನ್ನೊಂದು ವಿಶೇಷವಾದ ವಿಚಾರ ತಿಳಿಸ್ತೀನಿ ನೋಡಿ ವೀಕ್ಷಕರೇ. ಇವಾಗ ಏನು ನೋಡ್ತಾ ಇದೀವಲ್ಲ, ಇದನ್ನ ಬೇರೆ ಹಣ್ಣು, ಎಲ್ಚಿ ಹಣ್ಣು ಅಂತ ಎಲ್ಲ ಕರೀತಾರೆ. ಈ ಮರದ ಹಣ್ಣುಗಳನ್ನೇ ಪ್ರಭು ಶ್ರೀ ರಾಮಚಂದ್ರರಿಗೋಸ್ಕರ ಶಬರಿ ಮಾತೆ ತಂದು ಕೊಟ್ಟಿದ್ದು ಅಂತ ಹೇಳಿ ಇಲ್ಲಿನ ಸ್ಥಳೀಕರು ಹೇಳಿರ್ತಕ್ಕಂಥ ವಿಚಾರ ನಾನು ನಿಮಗೆ ಹೇಳ್ತೀನಿ. ವಿಶೇಷ ಏನಂದ್ರೆ, ಇದುವರೆಗೂ ಈ ಮರ, ಆ ಒಂದು ಬ್ಯಾರಿ ಹಣ್ಣು ಅಂತ ಏನು ಕರೀತಾರೆ, ಇನ್ನೊಬ್ರು ಹೆಲ್ಚಿ ಹಣ್ಣು ಅಂತಂದ್ರು ವಿಚಾರ ಇರ್ಬೋದು, ಆದರೆ ಹಣ್ಣುಗಳನ್ನ ಕೊಟ್ಟಿದ್ದೆ. ಆ ಹಣ್ಣು ಇದುವರೆಗೂ ಇದು ಬಿಡ್ಲೇ ಇಲ್ಲಂತೆ. ಯಾರು ನೋಡಿದ ಇತಿಹಾಸನೇ ಇಲ್ಲ ಯಾವುದೋ ಹಣ್ಣು ಬಿಟ್ಟಿದ್ದು. ಅದು ಸತ್ಯ ಕೂಡ ಇರ್ಬೋದು. ನೋಡ್ಕೊಳ್ಳೋ, ಈ ಹಣ್ಣುಗಳನ್ನ ಫಲಹಾರಗಳನ್ನಾಗಿ ಪ್ರಭು ಶ್ರೀರಾಮಚಂದ್ರರಿಗೆ ತಾನು ರುಚಿ ನೋಡಿ ಅತ್ಯಂತ ಸರ್ವಶ್ರೇಷ್ಠವಾದ ಹಣ್ಣುಗಳನ್ನ ಪ್ರಭು ಶ್ರೀರಾಮಚಂದ್ರರಿಗೆ ಶಬರಿ ಮಾತೆ ಅರ್ಪಿಸ್ತಾರೆ. ಅದರಿಂದ ತೃಪ್ತರಾದ ಪ್ರಭು ಶ್ರೀರಾಮಚಂದ್ರರು ಶಬರಿ ಮಾತೆಗೆ ಆಶೀರ್ವದಿಸ್ತಾರೆ. ಆ ಆಶೀರ್ವಾದದಿಂದ ತಾಯಿ ಸ್ವರ್ಗಾಸ್ಥಳಾಗಿ ಹೋಗ್ತಾರೆ. ಅಂದ್ರೆ ಏನು ಇವಾಗ ನಾವು ನೋಡ್ತಾ ಇದೀವಲ್ಲ, ಪ್ರಭು ಶ್ರೀರಾಮಚಂದ್ರರು ಈ ಒಂದು ಜಾಗದ ಎಷ್ಟು ಇದೆ ನೋಡಿ. ಇಲ್ಲಿರೋ ಎಲ್ಲರೂ ಇದೇ ನೀರನ್ನ ಸೇವಿಸ್ತಾರೆ. ಇಲ್ಲಿ ಖಾಲಿಯಾಗಿ ಎಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಇದು ಈ ನೀರೇನೆ, ಈ ಎರಡೂ ಕೊಳಗಳು ನಾವು ಅವಾಗಿಂದ ಏನ್ ನೋಡಿದ್ವಲ್ಲ, ಎರಡು ಕೊಳ ಪ್ರಭು ಶ್ರೀರಾಮಚಂದ್ರರು ಸ್ನಾನ ಮಾಡಿರ್ತಕ್ಕಂಥ ಜಾಗ ಅಂತ ಏನ್ ತಿಳ್ಕೊಂಡ್ವಲ್ಲ, ಆ ಒಂದು ಜಾಗದಲ್ಲೇ ಇದನ್ನ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತಾಗಿ ಅವಾಗ ನೀರು ತುಂಬಿ ಹರಿತಾ ಇತ್ತು. ಆ ಒಂದು ಜಾಗದಲ್ಲಿ ಇವತ್ತಿಗೂ ಇಂದಿಗೂ ಸಹ ನೀರು ಬರ್ತಾ ಇದ್ದಿದ್ದು. ಯಾವತ್ತು ಇತಿಹಾಸದಲ್ಲೇ ಖಾಲಿ ಆಗದೆ ಇರೋಂತಹ ಇತಿಹಾಸ. ಎಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ ಅಂತ ಮಾತ್ರ ಗೊತ್ತಿಲ್ಲ, ನೀರು ಮಾತ್ರ ಬರ್ತಿದೆ. ಪರಿಶುದ್ಧವಾದ ನೀರು. ಇಲ್ಲಿ ಎಲ್ಲರೂ ಕುಡಿಯೋದಕ್ಕೋಸ್ಕರ ಬಳಸ್ತಾರೆ ಈ ನೀರನ್ನ. ಈ ಶಬರಿ ಆಶ್ರಮದ ಅತ್ಯಂತ ವಿಶೇಷವಾದದ್ದು, ಶಬರಿ ಮಾತೆ ತೋರಿಸಿರ್ತಕ್ಕಂಥ ಮಾತಂಗ ಮಹರ್ಷಿಗಳು ತಂದು ನಿಲ್ಸಿರ್ತಕ್ಕಂತಹ ನೀರು ಇದಾಗಿರ್ತದೆ. ಅಂದಿನ ನಮ್ಮ ಋಷಿ ಮುನಿಗಳು ಮಾಡಿರೋದು ಯಾವುದನ್ನು ಕೂಡ ಸುಳ್ಳಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಆ ಮಾತಂಗ ಮಹರ್ಷಿಗಳು ಪ್ರಭು ಶ್ರೀರಾಮಚಂದ್ರರಿಗೋಸ್ಕರನೇ ಅಂತಾನೆ ನಾವು ತಿಳ್ಕೊಬೇಕಾಗತ್ತೆ. ಅವರು ಬಂದಾಗ ಇದೇ ಜಾಗದಲ್ಲಿ ಸ್ನಾನ ಮಾಡಿ ಪಕ್ಕದ ಇದರಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿ ಧ್ಯಾನಿಸಿ ಶಬರಿ ಮಾತೆ ಕೊಟ್ಟಿರ್ತಕ್ಕಂತಹ ಹಣ್ಣುಗಳನ್ನು ತಿಂದು ತಾವು ಶಬರಿ ಮಾತೆಗೆ ಮೋಕ್ಷವನ್ನು ಇಟ್ಟಿರ್ತಕ್ಕಂಥ ಜಾಗನ ನಾವೆಲ್ಲರೂ ಕಣ್ ತುಂಬಿಕೊಂಡಿದ್ದೀವಿ. ಹೀಗೆ ನಾವು ಮುಂದೆ ಸಾಗೋಣ ನನ್ನ ಪ್ರೀತಿಯ ವೀಕ್ಷಕರೇ. ಇಲ್ಲಿಂದ ಯಾವ ಕಬಂದ ಹೇಳಿ ಕಲಿಸಿರ್ತಾನಲ್ಲ ವಾಲಿ ಮತ್ತೆ ಸುಗ್ರೀವರ ಇತಿಹಾಸವನ್ನ, ಆ ಇತಿಹಾಸದ ಕಡೆಗೆ ಅವರು ಪ್ರಯಾಣ ಮಾಡ್ತಾರೆ. ಯಾವ ರೀತಿ ಅದೇ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಆಗುತ್ತೆ ಅನ್ನೋದನ್ನ ನೋಡ್ಕೊಂತ ಹೊರಡೋಣ ಪ್ರೀತಿಯ ವೀಕ್ಷಕರೇ. ಹನುಮಂತನ ದರ್ಶನ ಮಾಡಕ್ಕೆಲ್ಲರೂ ಹೊರಡೋಣ ಬನ್ನಿ.
ಮಾಡಿ ಕೊಪ್ಪಳದಕ್ಕೆ ಬಂದ್ವಿ. ಪ್ರಭು ಶ್ರೀರಾಮಚಂದ್ರರ ಜೊತೆಯಲ್ಲಿ ನಮ್ಮ ಪಯಣ ಕೊಪ್ಪಳದಕ್ಕೆ ಸಾಗಿ ಬಂದಿದೆ. ಬನ್ನಿ, ಎಲ್ಲರಿಗೂ ಕೊಪ್ಪಳಕ್ಕೆ ಸ್ವಾಗತ. ವೀಕ್ಷಕರೇ, ಅಂತೂ ಇಂತೂ ಪ್ರಭು ಶ್ರೀರಾಮಚಂದ್ರರು ಕಬಂಧ ಹೇಳಿದಂತೆ ನೀವು ಕಿಷ್ಕಿಂಧೆಗೆ ಹೋಗಿ ಅಂತ ಹೇಳಿ ಕಳಿಸಿರ್ತಾನೆ. ಅದೇ ರೀತಿಯಾಗಿ ಪ್ರಭು ಶ್ರೀರಾಮಚಂದ್ರರು ಹಾಗೂ ಲಕ್ಷ್ಮಣನು ಸೇರಿ ಈ ಒಂದು ಕಿಷ್ಕಿಂಧೆಗೆ ಬಂದು ಸಾಕ್ತಾರೆ. ನಾವು ಅವ್ರ ಜೊತೆ ಅಲ್ಲಿಂದ ಪಯಣ ಮಾಡಿಕೊಂಡು ಇಂದು ನಾವು ಕಿಷ್ಕಿಂಧೆ ಒಳಗಡೆ ಇದ್ದೀವಿ. ಕಿಷ್ಕಿಂಧೆಯಲ್ಲಿ ಏನೆಲ್ಲ ನಡೀತೋ ಇದರ ಅತಿ ಮುಖ್ಯವಾದದ್ದೇನೆಂದರೆ ನಮ್ಮ ಹನುಮಂತಪ್ಪ ಜನ್ಮಿಸಿದಂತಹ ಸ್ಥಳ ಅಂಜನಾದ್ರಿ ಬೆಟ್ಟ. ಇಲ್ಲೇ ಪ್ರಭು ಶ್ರೀರಾಮಚಂದ್ರರು ಹನುಮಂತನನ್ನು ಸಂಧಿಸುತ್ತಾರೆ. ಅದೆಲ್ಲ ವಿಚಾರನ ಏನು ಸವಿಸ್ತಾರವಾಗಿ ತಿಳಿಯುತ್ತಾ ಹೋಗೋಣ. ಬನ್ನಿ ನೋಡೋಣ ಹೇಗಿದೆ ನಮ್ಮ ಕಿಷ್ಕಿಂಧೆ, ಅಂದ್ರೆ ಇಂದಿನ ಕೊಪ್ಪಳ, ಅಂದಿನ ಕಿಷ್ಕಿಂಧೆ. ಪವನ ಪುತ್ರ ಹನುಮಾನ್ ಬೆಟ್ಟದ ಮೇಲಕ್ಕೆ ಇವಾಗ ನಾವು ಹೋಗ್ಬೇಕು. ಮೇಲಕ್ಕೆ ಹೋಗ್ತಾ ಇದ್ದೇವೆ. ಮುಂದೆ ಪಯಣ ಮಾಡೋಣ, ಬೆಟ್ಟ ಹತ್ತಾ ಹೋಗೋಣ, ಹನುಮಂತಪ್ಪನ ದರ್ಶನ ಪಡೆಯೋಣ. ನಮಸ್ಕಾರ ಮಾಡಿ ಬೆಟ್ಟದ ಮೇಲಕ್ಕೆ ಹೋಗೋಣ. ಜೈ ಶ್ರೀರಾಮ್. ನೋಡಿ, ವೀಕ್ಷಕರೇ, ಏನು ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದೇ ಅಂದಿನ ಕಿಷ್ಕಿಂಧೆ. ವಾಲಿ ಮತ್ತೆ ಸುಗ್ರೀವರು ಆಡಳಿತದಲ್ಲಿರ್ತಕ್ಕಂತಹ ಒಂದು ಜಾಗ, ಕರ್ನಾಟಕದ ಹೆಮ್ಮೆಯ ಜಾಗ, ಪವನ ಪುತ್ರ ಹನುಮ ಜನಿಸಿರ್ತಕ್ಕಂತಹ ಜಾಗ, ತುಂಗಭದ್ರಾ ನದಿಯ ದಡದಲ್ಲಿ ಇರತಕ್ಕಂತಹ ಜಾಗ, ಹಂಪೆ ವಿರೂಪಾಕ್ಷನ ಕರುಣ ಕಟಾಕ್ಷದಲ್ಲಿ ಮೆರೆಯುತ್ತಿರತಕ್ಕಂಥ ಜಾಗ. ಇವತ್ತು ನಾವು ಅಂಥ ಜಾಗದಲ್ಲಿ ನೋಡ್ತಾ ಇದ್ದೀವಿ. ಯಾಕೆಂದರೆ ಪ್ರಭು ಶ್ರೀರಾಮಚಂದ್ರರು ಬಂದು ಹೋಗಿರ್ತಕ್ಕಂಥ ಜಾಗ ಇದು. ನಾವೆಷ್ಟು ಪುಣ್ಯವಂತರು, ಇಂಥ ಸ್ಥಳದಲ್ಲಿ ನಾವು ಜನಿಸಿದ್ದೀವಿ. ಬನ್ನಿ ಹಂಗೆ ಮೇಲಕ್ಕೆ ಹೋಗೋಣ ವೀಕ್ಷಕರೇ. ಇಂತೂ 500 ಮೆಟ್ಲುಗಳು ದಾಟಿ ಅಂಜನಾದ್ರಿ ಬೆಟ್ಟದ ಮೇಲಕ್ಕೆ ಬಂದ್ವಿ. ಬನ್ನಿ ನೋಡೋಣ. ಪವನ ಪುತ್ರ ಹನುಮಂತಪ್ಪನ ದರ್ಶನ ಮಾಡೋಣ. ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಇದೇ ನೋಡಿ ಪವನ ಪುತ್ರ ಹನುಮಂತ ಜನಿಸಿದಂಥ ಜನ್ಮಭೂಮಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಕಿಷ್ಕಿಂಧೆಯ ಅಂಜನಾದ್ರಿ ಬೆಟ್ಟಕ್ಕೆ ಸ್ವಾಗತ. ಪ್ರಭು ಶ್ರೀರಾಮಚಂದ್ರರು ಮತ್ತು ಲಕ್ಷ್ಮಣರು ಕಿಷ್ಕಿಂಧೆಗೆ ಬಂದು ತಲುಪ್ತಾರೆ.
ಅದನ್ನ ನೋಡಿದಂತಹ ಹನುಮಂತಪ್ಪ ಯಾರೋ ವಾಲಿ ಕಡೆಯವ್ರು ಬಂದು ಸುಗ್ರೀವನಿಗೆ ತೊಂದರೆ ಕೊಡ್ಬೇಕು ಅಂತ ಹೇಳಿ ಬಂದಿದ್ದಾರೆ ಇಬ್ರು ಅಂತ ಹೇಳ್ಬಿಟ್ಟು ಅವರಿಗೆ ಮಾರು ವೇಷದಲ್ಲಿ ಬಂದು ಅವ್ರನ್ನ ಭೇಟಿ ಮಾಡ್ತಾರೆ. ಈ ಒಂದು ಜಾಗದಲ್ಲೇ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಸ್ಥಳಗಳು ಇಲ್ಲಿ ನಾವು ಕುರುಹುಗಳಾಗಿ ನೋಡ್ಬೋದು. ಅದನ್ನೆಲ್ಲ ಕಂಡಂತಹ ಪ್ರಭು ಶ್ರೀರಾಮಚಂದ್ರರು ಹನುಮಂತಪ್ಪನ ಕಿವಿಯಲ್ಲಿ ಇರ್ತಕ್ಕಂತಹ ಒಂದು ಕುಂಡಲವನ್ನು ನೋಡಿ ಗುರುತಿಸ್ತಾರೆ. ಅವರ ಮಾತೆ ಆದ ಅಂಜನಾದೇವಿ ಹೇಳಿರ್ತಾರೆ, ನಿನ್ನ ಕುಂಡಲಗಳನ್ನು ಯಾರು ಗುರುತಿಸ್ತಾರೋ ಅವರೇ ಪ್ರಭು ಶ್ರೀರಾಮಚಂದ್ರರು, ಅವರಿಂದ ನಿನಗೆ ಮೋಕ್ಷ ದೊರೆಯುತ್ತದೆ, ಮುಂದೆ ನೀನು ಅವರಿಂದ ಅತ್ಯುನ್ನತವಾಗಿ ಜಗತ್ತಿನಲ್ಲೇ ಬೆಳಗ್ತೀಯ ಅಂತ ಹೇಳಿ ಕಳಿಸಿರ್ತಾರೆ. ಅದರಂತೆಯೇ ಯಾವಾಗ ಪ್ರಭು ಶ್ರೀರಾಮಚಂದ್ರರು ತನ್ನ ಕುಂಡಲಗಳನ್ನು ಗುರುತಿಸ್ತಾರೋ ಅವಾಗ ಹನುಮಂತಪ್ಪನಿಗೆ ಜ್ಞಾನದ ಉದಯ ಆಗುತ್ತೆ. ತಾಯಿ ಹೇಳಿರ್ತಕ್ಕಂಥ ಮಾತುಗಳು ನೆನಪಿಗೆ ಬರ್ತವೆ. ಅವರ ಪಾದಗಳಿಗೆ ವಂದಿಸಿ ಸುಗ್ರೀವನೆಡೆಗೆ ಕರೆದುಕೊಂಡು ಅವರಿಬ್ಬರನ್ನು ಓಡ್ತಾರೆ. ಬನ್ನಿ, ಆ ಒಂದು ಸುಗ್ರೀವನೆಡೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥ ಜಾಗ ಮತ್ತು ಹನುಮಂತಪ್ಪ ಇರ್ತಕ್ಕಂತಹ ಅಂಜನಾದ್ರಿ ಬೆಟ್ಟದ ದರ್ಶನ ನಾವೆಲ್ಲರೂ ಮಾಡೋಣ. ಬನ್ನಿ ನನ್ನ ಪ್ರೀತಿಯ ವೀಕ್ಷಕರೇ. ನೋಡಿ, ನಾವು ಅಂಜನಾದ್ರಿ ಬೆಟ್ಟದಿಂದ ಸುಮಾರು 1.5 ಕಿಲೋಮೀಟರ್ ಮುಂದೆ ಬಂದು ಬಲಗಡೆಗೆ ಪಂಪಾ ಸರೋವರ ಅಂತ ಹೇಳಿ ಒಂದು ಜಾಗ ಇದೆ. ಈ ಜಾಗದ ವಿಶೇಷತೆ ಏನು ಅಂತಂದ್ರೆ ಅದ್ಭುತವಾಗಿದೆ. ನಾವು ಇದೇ ಕರ್ನಾಟಕದಲ್ಲಿ ಹುಟ್ಟಿ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ಸ್ವಲ್ಪ ಮರ್ತ್ಬಿಟ್ಟಿರ್ತೀವಿ. ಯಾಕಂದ್ರೆ ಇಲ್ಲಿಗೆ ಪ್ರಭು ಶ್ರೀರಾಮಚಂದ್ರರು ಬಂದು ಹೋಗಿರೋ ಇತಿಹಾಸ, ಅದ್ರ ಜೊತೆಗೆ ಮತ್ತೆ ವಿಜಯನಗರ ಸಾಮ್ರಾಜ್ಯ ಇತಿಹಾಸನೂ ಕೂಡ ಇದರಲ್ಲಿ ಸೇರ್ಕೊಂಡಿರ್ತೈತೆ. ಈ ಪಂಪಾ ಸರೋವರದಲ್ಲಿ ಮಾತಂಗ ಮಹರ್ಷಿಗಳು ಇಲ್ಲಿಗೆ ಸ್ನಾನ ಮಾಡಕ್ ಬರ್ತಾ ಇರ್ತಾರೆ. ಯಾವ ಒಬ್ಬ ಶಬರಿ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಏನ್ ನೋಡಿದ್ವಲ್ಲ, ಆ ಶಬರಿ ಮಾತಂಗ ಮಹರ್ಷಿಗಳು ಬರ್ಬೇಕಾದ್ರೆ ಪ್ರತಿನಿತ್ಯ ಸ್ವಚ್ಛಗೊಳಿಸಿ ನದಿಯನ್ನ ಶೃಂಗಾರಗೊಳಿಸ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಮಾತಂಗ ಮಹರ್ಷಿಗಳಿಗೆ ಸೇವೆ ಮಾಡ್ಬೇಕು ಅಂತೇಳಿ ಮಾತಂಗ ಮಹರ್ಷಿಗಳು ಅವಳನ್ನ ನೋಡಿ, ನೀನ್ ಯಾಕೆ ಇಲ್ಲಿದ್ದೀಯ ಅಂತ ಕೇಳಿದಾಗ, ನಾನು ದೋಷದಲ್ಲಿ ಒಳಗಾಗಿದ್ದೀನಿ, ನಾನು ನಿತ್ಯ ಈ ನದಿ ಹತ್ರ ಕಾಯ್ತಾ ಇದ್ದೀನಿ, ನೀವು ಬರೋದು ಹೋಗೋದನ್ನ ಅಂತ ಹೇಳಿದಾಗ ಮಾತಂಗ ಮಹರ್ಷಿಗಳು ಇಲ್ಲಿಂದ ನಾವು ಹಿಂದೆ ಏನು ಸುರಬಾನು ಎಂಬ ಇದರಲ್ಲಿ ಶಬರಿ ಮಾತೆನ ನೋಡ್ಕೊಂಬಂದ್ವಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ಮೊದಲು ಶಬರಿ ಮಾತೆ ಇದ್ದಿರ್ತಕ್ಕಂಥ ಜಾಗ ಇದೇ ಪಂಪಾ ಸರೋವರದಲ್ಲಿ. ಬ್ರಹ್ಮನ ಸೃಷ್ಟಿ, ಸತ್ಯಯುಗದಲ್ಲಿ ಬ್ರಹ್ಮ 4 ಸರೋವರಗಳನ್ನ ಸೃಷ್ಟಿ ಮಾಡ್ತಾರೆ. ನೋಡಿ ವೀಕ್ಷಕರೇ, ನಾವೇನ್ ನೋಡ್ತಾ ಇದೀವಲ್ಲ, ಇದು ಪಂಪಾ ಸರೋವರ. ಈ ಪಂಪಾ ಸರೋವರಕ್ಕೆ ಪ್ರಭು ಶ್ರೀರಾಮಚಂದ್ರರು ಬಂದು ಈ ಪಂಪಾ ಸರೋವರವನ್ನು ಹಾಡಿ ಹೊಗಳ್ತಾರೆ. ಇಂದಿನ ವಿಜಯನಗರ ಸಾಮ್ರಾಜ್ಯ, ಕಿಷ್ಕಿಂದೆ ಅಂತ ಏನಂತ ಎಲ್ಲ ಕರಿತೀವಲ್ಲ, ಆ ಸಾಮ್ರಾಜ್ಯದಲ್ಲಿ ಇದಿರೋದು. ಈ ಸರೋವರದಲ್ಲಿ ಪ್ರಭು ಶ್ರೀರಾಮಚಂದ್ರರು ತಮ್ಮ ತಂದೆಗೆ ಪಿಂಡದಾನವನ್ನು ಮಾಡ್ತಾರೆ. ಅವರು ಪ್ರತಿ ವರ್ಷ ಪಿಂಡದಾನವನ್ನು ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ದಶರಥ ಮಹಾರಾಜರು ಸತ್ತಾಗಿಂದ ಅವ್ರೇನು 14 ವರ್ಷ ವನವಾಸದಲ್ಲಿದ್ರಲ್ಲ, ಪಿಂಡದಾನ ಮಾಡ್ತಾರೆ. ಈ ಒಂದು ಸರೋವರದಲ್ಲಿ ಪಿಂಡದಾನ ಕೂಡ ಮಾಡ್ತಾರೆ. ಮತ್ತು ಅತಿ ದುಃಖಿತವಾಗಿ ಕೂಡ ಪ್ರಭು ಶ್ರೀರಾಮಚಂದ್ರರು ಇಲ್ಲಿರ್ತಾರೆ. ಕಾರಣ ಇಷ್ಟೇ, ಸೀತಾಮಾತೆ ಇಲ್ಲ. ಇಂಥ ಸುವರ್ಣಮಯವಾದ ಒಂದು ಪಂಪಾ ಸರೋವರವನ್ನು ನೋಡಿದ್ರೆ, ಅವ್ರ ಜೊತೆ ಇದ್ದು ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಈ ಪಂಪಾ ಸರೋವರವನ್ನು ಹಾಡಿ ಹೊಗಳ್ತಾರೆ. ಈ ಪಂಪಾ ಸರೋವರದ ಇನ್ನೊಂದು ವಿಶೇಷತೆ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಕರ್ನಾಟಕದಲ್ಲಿ ಹುಟ್ಟಿ ನಾವು ತಿಳ್ಕೊಂಡಿರ ಹೋದ್ರೆ ನಮ್ಮಂತ ಇದು ಯಾರೂ ಇಲ್ಲ ಅಂತ ನಾನು ಅಂದ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪಂಪಾ ಸರೋವರಕ್ಕೆ ಮಾತೆ ಪಾರ್ವತಿ ದೇವಿಯು ಕೂಡ ಇಲ್ಲಿ ಬಂದು ತಪಸ್ಸುಗೈದಿರ್ತಾರೆ. ಭೂಮಿಗೆ ಶಿವನನ್ನು ಹುಡುಕಿಕೊಂಡು ಬಂದು ಇಲ್ಲಿ ಮಾತೆ ಪಾರ್ವತಿ ದೇವಿಗೋಸ್ಕರ ಶಿವ, ಸಾಕ್ಷಾತ್ ಶಿವನೇ ಬಂದು ಪ್ರತ್ಯಕ್ಷನಾಗಿ ಹೋಗಿರ್ತಕ್ಕಂಥ ಜಾಗ ಕೂಡ ಇದಾಗಿರ್ತದೆ. ಇದು ಇನ್ನೊಂದು ವಿಶೇಷತೆ ಇದೆ, ಬನ್ನಿ ಒಳಗಡೆ ನಿಮಗೆ ಅದನ್ನು ತೋರಿಸ್ತೀನಿ. ಇದೇ ಆ ಲಕ್ಷ್ಮೀ ದೇವಸ್ಥಾನ. ಒಳಗಡೆ ಹೋಗೋಣ, ಅದ್ರ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಮುಂದೆ ಹೋಗಿ. ಈ ಶಿವ ಪಾರ್ವತಿ ದೇವಿಗೋಸ್ಕರ ಸರೋವರದಲ್ಲಿ ತಪಸ್ಸುಗೈದಂತಹ ಪಾರ್ವತಿ ದೇವಿಗೋಸ್ಕರ ಬಂದಿರತಕ್ಕಂತಹ ಜಾಗದಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆಯಾಗಿದೆ. ಯಾಕಂದ್ರೆ ಶಿವನ ಪಕ್ಕದಲ್ಲಿ ನಮ್ಗೆ ಇನ್ನೊಂದು ವಿಶೇಷತೆ ಕಾಣಿಸುತ್ತೆ. ವಿದ್ಯಾರಣ್ಯರು ತಪಸ್ಸು ಮಾಡ್ತಾ ಇರತಕ್ಕಂತಹ ಜಾಗ. ಈ ಪಂಪಾ ಸರೋವರದ ದಡದಲ್ಲಿ ವಿದ್ಯಾರಣ್ಯರು ತಪಸ್ಸುಗೈತಾರೆ. ವಿದ್ಯಾರಣ್ಯರ ತಪಸ್ಸಿನ ಫಲವಾಗಿ ಈ ಒಂದು ಭೂಮಿ ಮೇಲೆ ಬಂಗಾರದ ಮಳೆ ಆಗುತ್ತೆ.
ಆ ಬಂಗಾರದ ಮಳೆಯ ಪ್ರಯುಕ್ತ ಆದ್ದರಿಂದ ಸಾಕ್ಷಾತ್ ಲಕ್ಷ್ಮಿ, ವಿಜಯಲಕ್ಷ್ಮಿ ಎಂಬ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ವಿದ್ಯಾರಣ್ಯರು ಪ್ರತಿಷ್ಠಾಪನೆ ಮಾಡಿರುವ ವಿಜಯಲಕ್ಷ್ಮಿ ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ. ನೋಡಿ ವೀಕ್ಷಕರೇ, ಯಾವ ವಿದ್ಯಾರಣ್ಯರ ತಪಸ್ಸಿನಿಂದ ಈ ಒಂದು ಭೂಮಿ ಮೇಲೆ ಅಂದರೆ ಮಾನಸ ಸರೋವರದಂತಹ ಇದರಲ್ಲಿ ಚಿನ್ನದ ಮಳೆಯಾಗುತ್ತಲ್ಲ, ಅದರ ಪ್ರಯುಕ್ತವಾಗಿ ವಿದ್ಯಾರಣ್ಯರು ವಿಜಯಲಕ್ಷ್ಮಿಯನ್ನ ತಾಯಿ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ, ಸಾಕ್ಷಾತ್ ವಿದ್ಯಾರಣ್ಯರೇ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಲಕ್ಷ್ಮೀ ಮೂರ್ತಿನ ನಾವು ನೋಡ್ತಾ ಇದ್ದೀವಿ. ಯಾವ ವಿಜಯನಗರ ಸಾಮ್ರಾಜ್ಯಕ್ಕೆ ಹಡಿಗಲ್ ಆಯ್ತಲ್ಲ, ಆ ಹಡಿಗಲ್ಲಿಗೆ ಪ್ರಥಮ ಪೂಜೆ ಆಗಿದ್ದು ಇಲ್ಲಿಂದನೇ ಪೂಜೆ ಆಗಿ ಅಕ್ಕ ಬುಕ್ಕರು ಕರೆಸಿ ಇದರಲ್ಲಿ ಪೂಜೆ ಮಾಡಿ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಹಡಿಗಲ್ಲು ಯಾವದ ಚಿನ್ನದ ಹೊನ್ನಿನ ಮಳೆಯನ್ನು ಸುರಿಸಿ ಹೊನ್ನಿನ ಇದ್ರ ಸಂತೆಯಲ್ಲಿ ಹೊನ್ನನ್ನು ಮಾರಿರ್ತಕ್ಕಂಥ ಸಾಮ್ರಾಜ್ಯ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದಿದ್ರೆ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ. ಆ ವಿಜಯನಗರ ಸಾಮ್ರಾಜ್ಯ ಬೆಳಗಿದಂತಹ ತಾಯಿ ಇದೇ ಲಕ್ಷ್ಮೀ ಮಾತೆ. ಎಲ್ಲರೂ ನೋಡಿ ಕಣ್ತುಂಬ್ಕೊಳ್ಳಿ.